ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿ ಅಂತ ಹೋರಾಟ ಮಾಡಿದ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದು, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಜಿಲ್ಲೆ ಆಗೇ ಆಗಬಹುದು ಅನ್ನುವಂಥ ಒಂದು ವಿಶ್ವಾಸನೂ ಮೂಡ್ತಾ ಇದೆ. ಯಾಕಂದರೆ 18 ಶಾಸಕರ ಮೀಟಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಅರ್ಥ ಮೋಸ್ಟ್ಲಿ ಅವ್ರು ಒಪ್ಪಿಸಿ ಮಾಡ್ತಾರೋ ಅದು ಏನು ಗೊತ್ತಿಲ್ಲ, ಅದರದ್ದು ಏನದ್ರ ಆಳ ನಿರಾಳ. ಬಟ್ ಈಗಾಗಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಅವ್ರಿಗೆ ಯೋಗ್ಯ ಅನ್ನುವಂಥ ಒಂದು ಮನವರಿಕೆ ಎಲ್ಲರಿಗೂ ಆಗ್ಯದ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ. ಅದರಲ್ಲೂ ವಿಶೇಷವಾಗಿ ಕಳೆದ 3-4 ವರ್ಷಗಳಿಂದ ಅದರಲ್ಲೂ ಮೊದಲು ಗೋಕಾಕ್, ಆನಂತರ ಚಿಕ್ಕೋಡಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತೇನೋ ನಾವು ಬೈರಂಗದವ್ರು ಕೇಳ್ತಾ ಇರ್ಬೋದು, ಇನ್ನೊಂದು ಕಡೆ ನಮ್ಮ ಅತನಿಯವರು ನಮ್ಮ ಜಿಲ್ಲಾ ಮಾಡಿರಿ, ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡೋದಾದ್ರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವರು ಕೇಳುವಂಥದ್ದು ಯೋಗ್ಯದ ಇಲ್ಲ ಅಂತಲ್ಲ. ಆದರೆ ಈಗ ಮೊದಲಿಗೆ ಆಗಬೇಕು ಅನ್ನೋದು, ಗೋಕಾಕ್ ಮೊದಲಿಗೆ ಆಗಬೇಕು ಅನ್ನೋಂಥದ್ದು ವಿಚಾರ ವಿಶೇಷವಾಗಿ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದ್ದಂಥ ವಿಷಯ ಅದ. ಹೀಗಾಗಿ ಅದ್ರ ಜೊತೆ ಚಿಕ್ಕೋಡಿ ಸಹಿತ ಅವರು 1-2-3 ದಶಕಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮದು ಆಗಬೇಕಂತ ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ ಸ್ವಲ್ಪ ಪ್ರಬಲ ಮತ್ತು ಪ್ರಗಲ್ಭ ಆಗಿದ್ದರಿಂದಾಗಿ ಒಂದು ರೀತಿಯಿಂದ ಗೋಕಾಕನ್ನು ಮೀರಿಸಿ ಚಿಕ್ಕೋಡಿ ಜಿಲ್ಲೆ ಆಗುವ ಹಂತಕ್ಕೆ ಈಗ ಶೈಕ್ಷಣಿಕವಾಗಿ ಜಿಲ್ಲೆ ಆಗ್ಯದ. ಈಗ ಈ ಒಂದು ಪೂರ್ಣ ಪ್ರಮಾಣ ಜಿಲ್ಲೆ ಆಗುವಂಥಕ್ಕೆ ಬಂದು ನಿಂತಿದ್ದು ಮಾತ್ರ ಏನು ಸುಳ್ಳೇನಲ್ಲ. ಆ ಸಂದರ್ಭದಲ್ಲೇ ನಮ್ಮ